ನಿಸರ್ಗ, ಊಟ ಇಷ್ಟ ಆಯ್ತಾ? ಹೌದು ಸಿದ್ಧಾರ್ಥ್ ಸರ್, ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಇತ್ತು ಊಟ. ಎಕ್ಸ್ಕ್ಯೂಸ್ ಮೀ, ವೇಟರ್. ಎಸ್ ಸರ್, ಇನ್ನೇನಾದ್ರೂ ಬೇಕಿತ್ತಾ? ಇನ್ನೇನು ಬೇಡ, ಬಿಲ್ ಕೊಟ್ಬಿಡಿ. ಓಕೆ ಸರ್. ನಿಸರ್ಗ, ಇನ್ಮೇಲೆ ಹೆಚ್ಚಿನದಾಗಿ ಹೋಟೆಲ್ ಬರೋದು ಬೇಡ, ಓಕೆ? ಯಾಕಂದ್ರೆ ಹೊರಗಡೆ ಫುಡ್ ಅಷ್ಟು ಒಳ್ಳೇದಲ್ಲ ಅಲ್ವಾ? ಸಿದ್ಧಾರ್ಥ್ ಸರ್, ನಾನಂತೂ ಹೋಟೆಲ್ ಫುಡ್ ಪ್ರಿಫರ್ ಮಾಡೋದೇ ಇಲ್ಲ. ನೀವು ಹೋಗೋಣ ಅಂದಿದ್ದಕ್ಕೆ ಬಂದಿದ್ದೀನಿ ಅಷ್ಟೇ. ಹೌದಾ? ಅಂದ್ರೆ ನೀನು ಹೋಟೆಲ್ ಊಟ ತಿನ್ನೋದೇ ಇಲ್ವಾ? ಯಾಕೆ ತಿನ್ನಲ್ಲ? ನೀವು ಕರ್ಕೊಂಡ್ ಬಂದ್ರೆ ತಿಂತೀನಿ. ಮತ್ತೆ ಪ್ರಿಫರ್ ಮಾಡಲ್ಲ ಅಂದ್ರೆ ಬೇಡ ಅನ್ಬೋದಲ್ಲ? ಸಿದ್ಧಾರ್ಥ್ ಸರ್, ಸುಮ್ಮನೆ ಕಾಲ್ ಎಳಿಬೇಡಿ ನೀವು. ನಾನ್ ಕಾಲ್ ಎಳಿತಾ ಇಲ್ಲ, ನೀನೇ ಕಾಲ್ ಎಳಿತಾ ಇರೋದು. ಅಲ್ಲ, ರೆಸ್ಟೋರೆಂಟ್ ಬಂದು ಊಟ ಮಾಡಿ ಎಲ್ಲ ಮುಗಿದ ಮೇಲೆ ನಾನ್ ಪ್ರಿಫರ್ ಮಾಡಲ್ಲ ಅಂತೀಯಾ? ಸರಿ ಆಯ್ತು ಬಿಡಿ, ನೀವೇನಾದ್ರೂ ಅನ್ಕೊಳ್ಳಿ. ನಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಹೋಟೆಲ್ ಊಟ ನಾನು ಪ್ರಿಫರ್ ಮಾಡಲ್ಲ ಅಷ್ಟೇ. ಆಯ್ತು ಬಿಡು ನಿಸರ್ಗ, ನಿನ್ನ ಹತ್ರ ವಾದ ಮಾಡಿ ಏನ್ ಪ್ರಯೋಜನ? ಸರಿ ಆಯ್ತು, ಬೇಗ ಹೊರಡೋಣ. ಬೇಗನಾ? ಇರಿ ಸರ್, ಇನ್ನೊಂದ್ ಸ್ವಲ್ಪ ಹೊತ್ತು ಆಮೇಲೆ ಹೋದ್ರೆ ಆಯ್ತು. ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಲ್ವಾ ನಿಸರ್ಗ? ಮತ್ತೆ ನಿನಗ್ ಕಷ್ಟ ಆಗ್ಬಾರ್ದಲ್ವಾ? ನಾಳೆ ಹೇಗಿದ್ರು ಹಾಲಿಡೇ, ಅದಾದ್ಮೇಲೆ 2 ಡೇಸ್ ಬಿಟ್ಟು ಒಂದು ಎಕ್ಸಾಮ್ ಇದೆ ಅಲ್ವಾ ಸರ್? ಪರವಾಗಿಲ್ಲ, ನಾನೆಲ್ಲ ಪ್ರಿಪೇರ್ ಆಗಿದ್ದೀನಿ. ಗುಡ್, ವೆರಿ ಗುಡ್. ಅದಕ್ಕೆ ನಿನ್ ಮೇಲೆ ತುಂಬಾ ಭರವಸೆ ಕಣೆ ನನ್ಗೆ. ನೋಡು, ನೆಕ್ಸ್ಟ್ ಟೈಮ್ ಎಕ್ಸಾಮ್ಗೆ ಹೋಗುವಾಗ ನನ್ ಜೊತೆನೆ ಬರ್ಬೇಕು. ಮತ್ತೆ ಅದು ಇದು ಅಂತ ಕತೆ ಹೇಳಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಬರ್ತೀನಿ ಸರ್, ಬರ್ದಂಗಿರ್ತೀನ. ನಿಸರ್ಗ, ಎಕ್ಸಾಮ್ ಚೆನ್ನಾಗಿ ಮಾಡು. ಇದಾದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇದಾದ್ಮೇಲೆ ಏನ್ ಮಾಡ್ಬೇಕು? ಹೇಗೂ ಮಗು ಹುಟ್ಟುತ್ತೆ, ಮಗು ನೋಡ್ಕೊಂಡು ಆರಾಮಾಗಿ ಮನೇಲಿ ಇದ್ಬಿಡ್ತೀನಿ. ಏನು, ಮಗುನ್ ನೋಡ್ಕೊಂಡು ಮನೇಲಿ ಆರಾಮಾಗಿ ಇದ್ಬಿಡ್ತೀಯಾ? ಮತ್ತೆ ಇಷ್ಟೆಲ್ಲ ಓದಿದ್ದು ವೇಸ್ಟ್ ಆಗಲ್ವಾ? ವೇಸ್ಟ್ ಯಾಕಾಗುತ್ತೆ ಸರ್? ಏನ್ ಪರವಾಗಿಲ್ಲ, ಆಮೇಲೆ ನೋಡ್ಕೊಂಡ್ರೆ ಆಯ್ತು ಜಾಬ್. ಸರ್, ಮತ್ತೆ ನೀವೇನ್ ಹೇಳ್ಬೇಕಂತಿದ್ದೀರಾ? ನಾನು ಎಕ್ಸಾಮ್ ಮುಗಿದ ಕೂಡಲೇ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತನಾ? ಚೇಚೆ, ಆತರ ಹೇಳಿಲ್ಲ ನಾನು. ಅಂದ್ರೆ ನೆಕ್ಸ್ಟ್ ನಿನ್ ಪ್ಲಾನ್ ಏನು ಅಂತ. ನಿಮ್ಗೂ ಗೊತ್ತಲ್ವಾ, ನಾನೊಬ್ಳು ಲೆಕ್ಚರರ್ ಆಗ್ಬೇಕು ಅಂತ ತುಂಬಾ ಆಸೆ ನನ್ಗೆ. ಹೌದಲ್ವಾ? ಒಂದ್ ಕೆಲಸ ಮಾಡು ನಿಸರ್ಗ, ಮಗು ಹುಟ್ಟಿದ್ಮೇಲೆ ಸ್ವಲ್ಪ ದಿವಸ ಮಗು ನೋಡ್ಕೊ. 1 ವರ್ಷ 2 ವರ್ಷ ರೆಸ್ಟ್ ಮಾಡು. ಆಮೇಲೆ ನಮ್ದೇ ಕಾಲೇಜಲ್ಲಿ ಅಪ್ಲೈ ಮಾಡು, ಓಕೆ? ನೋಡೋಣ ಬಿಡಿ ಸರ್. ಅದೇ ಕಾಲೇಜಲ್ಲಿ ಅಪ್ಲೈ ಮಾಡೋದು, ಬೇರೆ ಏನಾದ್ರು ಮಾಡೋದು ನೋಡ್ತೀನಿ. ಇಲ್ಲ ನಿಸರ್ಗ, ನೀನು ನಾನು ಇಬ್ರು ಹೋಗ್ಬೇಕು ಒಂದೇ ಕಾಲೇಜ್ಗೆ, ಆವಾಗೆ ಚೆನ್ನಾಗಿರೋದು. ಅದ್ ಹೆಂಗ್ ಹೇಳ್ತೀರಾ ಸರ್? ನಾನು ಅದೇ ಕಾಲೇಜ್ಗೆ ಬಂದ್ರೆ ಮತ್ತೆ ನಿಮ್ಮನ್ನ ಯಾರು ರೇಗ್ಸಲ್ವಾ? ಓ ಕಮಾನ್ ನಿಸರ್ಗ, ಏನ್ ಅನ್ಕೋತಾ ಇದೀಯ ನೀನು? ಇವಾಗೇನೋ ಸ್ಟೂಡೆಂಟು ನೀನು, ನಾನು ಲೆಕ್ಚರರು. ಮತ್ತೆ ನಮ್ಮಿಬ್ರ ಮಧ್ಯೆ ಈ ತರ ಒಂದು ಬಾಂಧವ್ಯ ಇದೆ ಅಂತ ಗೊತ್ತಾದ್ರೆ ಸುಮ್ನೆ ರೇಗಿಸ್ತಾರೆ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ. ಈ ಎಕ್ಸಾಮ್ ಮುಗಿಲಿ, ನಾನೇ ಹೇಳ್ತೀನಿ ನಿಸರ್ಗ ನನ್ನ ಹೆಂಡತಿ ಅಂತ. ಏನೋಪ್ಪ, ನನಗಂತೂ ಆ ಭರವಸೆ ಇಲ್ಲ ರೀ. ಏನು, ಭರವಸೆ ಇಲ್ವಾ? ನಿಸರ್ಗ, ಇದ್ಯಾಕೋ ಅತಿ ಆಯ್ತಪ್ಪ. ಅಲ್ಲ, ನಾನು ಹೇಳಿಲ್ವಾ ನಿಮ್ಗೆ ಫೈನಲ್ ಇಯರ್ ಎಕ್ಸಾಮ್ ಆಗೋಗ್ಲಿ ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ? ಸರಿ ಬಿಡಿ ಆಯ್ತು, ಅದನ್ನು ನೋಡ್ತೀನಿ. ಏನು ಚಾಲೆಂಜ್ ಮಾಡ್ತಿದ್ಯಾ? ಅಯ್ಯೋ, ನಿಮ್ಮ ಹತ್ರ ಚಾಲೆಂಜಾ? ಸಾಧ್ಯನೇ ಇಲ್ಲ, ನಾನ್ ಯಾವ ಚಾಲೆಂಜ್ ಮಾಡ್ತಿಲ್ಲ. ಯಾವ್ದೋ ಒಂದು ಟೈಮಲ್ಲಿ ನೀವು ಹೇಳ್ಬಿಡ್ತೀರಾ ಅನ್ಕೊಂಡೆ ರೀ, ಆದ್ರೂ ನೀವು ಹೇಳಿಲ್ಲ. ನಾನ್ ಒಂದು ವಿಚಾರ ಡಿಸೈಡ್ ಮಾಡಿದ್ರೆ ಅದನ್ನ ಪಾಲಿಸೇ ಬಿಡಲ್ಲ ನಿಸರ್ಗ. ಹೌದೌದು, ತುಂಬಾ ಹಠ ಸಾಹೇಬ್ರಿಗೆ ಅಲ್ವಾ? ನಿಸರ್ಗ, ಸುಮ್ನೆ ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ಮತ್ತೆ ನಿಮ್ಗೆ ನನ್ ಬಿಟ್ಟಿರೋದಕ್ ಆಗೋದೇ ಇಲ್ವಲ್ಲ, ಹಾಗಾಗಿ ಹೇಳ್ದೆ ಅಷ್ಟೇ ರೀ. ನಾ ಎಲ್ಲಿ ಬಾಯ್ ತಪ್ಪಿ ಕಾಲೇಜಲ್ಲಿ ಹೇಳ್ಬಿಡ್ತಿರೋ ಅಂತ. ನಿಸರ್ಗ, ತುಂಬಾ ಅತಿ ಆಯ್ತು ನಿಂದು. ನಿನ್ ಬಿಟ್ಟಿರೋದಕ್ ಆಗಲ್ಲ ಅಂತಂದ್ರೆ ಅದು ನನ್ ಮನ್ಸಲ್ಲಿರೋ ಪ್ರೀತಿ ಕಣೆ. ಮನಸ್ ಮಾಡಿದ್ರೆ ಬೇಕಾದ್ರೆ ನಿನ್ ಬಿಟ್ಟು 1 ವಾರ ಆದ್ರೂ ಇರ್ತೀನಿ. ಬೇಡ ಸರ್, ಚಾಲೆಂಜ್ ಮಾಡ್ಬಿಡಿ, ಮತ್ತೆ ನೀವೇ ಸಿಗಾಕೋತೀರಾ. ಸರಿ ಆಯ್ತು ಬಿಡು, ಇವಾಗ ಯಾಕೆ ಚಾಲೆಂಜ್ ಅದು ಇದು ಎಲ್ಲ? ಆರಾಮಾಗಿ ಇವಾಗ ಚೆನ್ನಾಗಿದ್ದೀವಿ ತಾನೆ, ಹಿಂಗೆ ಇರೋಣ. ಸರಿ ಬಾ, ಟೈಮ್ ಆಗುತ್ತೆ. ಇನ್ನು ಮನೆಗೆ ಹೋಗಿ ಬೇರೆ ಕೆಲಸ ಬೇರೆ ಇದೆ. ಬೇರೆ ಕೆಲ್ಸನಾ? ಬೇರೆ ಏನ್ ಕೆಲ್ಸ ಇದೆ ರೀ? ಬೇರೆ ಅಂದ್ರೆ ಹೇಳ್ತೀನಿ ಬಾ. ಸಿದ್ಧಾರ್ಥ್ ಸರ್, ಸುಮ್ಮನೆ ಟೆನ್ಷನ್ ಕೊಡ್ಬೇಡಿ. ಮನೆಗೆ ಹೋಗಿ ಏನ್ ಕೆಲ್ಸ? ನಿಮ್ಗೇನ್ ಕೆಲ್ಸ ಇರುತ್ತೆ? ಮನೆಗೆ ಹೋಗಿ ಮಲಗೋದೆ ತಾನೆ. ಹಾ ಬಂಗಾರಿ, ಮನೆಗೆ ಹೋಗಿ ಮಲ್ಗೋದೆ, ಅದೇ ಕೆಲ್ಸ. ನೋಡಿ ಸರ್, ಮತ್ತೆ ಲಿಮಿಟ್ ಕ್ರಾಸ್ ಮಾಡ್ತಿದ್ದೀರಾ. ಮತ್ತೆ ನಾನ್ ಸುಮ್ಮನೆ ಇರೋದಿಲ್ಲ. ಯಾಕೆ ಸುಮ್ಮನೆ ಇರೋದಿಲ್ಲ ನನ್ ಬಂಗಾರಿ? ಇಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ ನೀನು? ನೋಡಿ ನೋಡಿ, ಮತ್ತೆ ಅದನ್ನೇ ಹೇಳ್ಬೇಡಿ. ಈ ಟೈಮಲ್ಲಿ ಅದೆಲ್ಲ ಆಗೋದಿಲ್ಲ. ಡೋಂಟ್ ವೆರಿ ಮೈ ಡಿಯರ್, ನಾನೆಲ್ಲ ನೋಡ್ಕೋತೀನಲ್ಲ. ನಿಸರ್ಗ, ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೋ, ಓಕೆ? ಹಾ ರೀ, ಇವಾಗ ತಗೋತೀನಿ. ಆಮೇಲೆ ಆಮೇಲೆ ನಾನು ಇಷ್ಟೆಲ್ಲ ಕಾಡ್ಸಿರೋದಕ್ಕೆ ನೀನ್ ಏನಾದ್ರು ಕೊಡಬೇಕು. ಏನು? ನಾನೇನಾದ್ರೂ ಕೊಡ್ಬೇಕಾ? ನಾನೇನ್ ಕೊಡ್ಲಿ? ನೋಡಿ, ನೀವು ತುಂಬಾ ಹತ್ರ ಹತ್ರ ಬರ್ತಾ ಇದ್ದೀರಾ. ನಿಸರ್ಗ, ನಿನ್ನಿಂದ ದೂರ ಆಗೋ ಮಾತೇ ಇಲ್ಲ ಬಿಡು. ಇನ್ಮೇಲೆ ಹತ್ರ ಹತ್ರ ಬರೋದೇ ಕೆಲಸ. ನೋಡಿ, ಇದೆಲ್ಲ ಇವಾಗ ಬೇಡ. ನನ್ ಮಾತು ಕೇಳಿ ಸುಮ್ನೆ. ನಿಸರ್ಗ, ಒಂದ್ ಮುತ್ತು ಕೊಟ್ರೆ ಏನೋ ನಿನ್ ಗಂಟು ಹೊಡೋಗುತ್ತೇನೆ. ಯಾಕೆ ಹಿಂಗ್ ಸತಾಯಿಸ್ತೀಯ? ಸುಮ್ಮನಿರೋ. ತುಂಬಾ ಪೋಲಿ ನೀವು. ಹೋಗ್ರಿ. ಹೋಗ್ಬೇಕಾ? ಹೋಗೋದೆಲ್ಲ ಇಲ್ಲ. ಸಿದ್ಧಾರ್ಥ್ ಸರ್, ಸುಮ್ನೆ ಬಿಡಿ ನನ್ನ. ಯಾಕೆ ಹಿಂಗ್ ಕಾಡಿಸ್ತೀರಾ? ಏನು, ಇದು ಕಾಟನಾ ನಿನ್ಗೆ? ನಿಸರ್ಗ, ನಿನ್ಗೆ ಏನ್ ಅನ್ಸಲ್ವೇನೆ? ಏನ್ ಅನ್ನಿಸ್ಬೇಕು? ಏನ್ ಅನ್ನಿಸ್ಬೇಕು ಅಂದ್ರೆ, ಮತ್ತೆ ನಾನ್ ಮಾತ್ರ ಮುತ್ತು ಕೊಟ್ಟಿದ್ದೀನಿ, ನೀನು ಕೊಡ್ಬೋದಲ್ಲ. ನಾನಾ? ಇಲ್ಲಪ್ಪ, ನಾನ್ ಅದೆಲ್ಲ ಕೊಡಲ್ಲ ಇವಾಗ. ಅಬ್ಬಾ, ಏನ್ ನಾಚಿಕೆನಪ್ಪ. ಏನ್ ಮುತ್ತೇ ಕೊಟ್ಟಿಲ್ಲ ಮಹಾರಾಣಿ.
ನೋಡಿ ಈ ಟೈಮಲ್ಲೆಲ್ಲ ಇದು ಒಳ್ಳೇದಲ್ಲ, ನಿಮ್ಗೂ ಗೊತ್ತಲ್ಲ. ಅಬ್ಬಬ್ಬಾ, ಏನ್ ಫಿಲಾಸಫಿ ಹೇಳ್ತೀಯ ನೀನು? ಏನ್ ಪರವಾಗಿಲ್ಲ. ಮತ್ ಹಾಗಿದ್ರೆ ನನ್ ಮುತ್ ನನಗೆ ವಾಪಸ್ ಕೊಡು. ಏನು, ನಿಮ್ಗೆ ವಾಪಸ್ ಕೊಡ್ಬೇಕಾ? ಇದು ಈ ಲಾಜಿಕ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ನೋಡು, ಈ ಕಡೆ ತಿರುಗು, ನಿನ್ಗೊಂದ್ ಮಾತು ಹೇಳ್ತೀನಿ. ಇಲ್ಲ, ಯಾವ ಮಾತು ಬೇಡ. ನೀವೇನ್ ಹೇಳ್ತೀರಾ ಏನ್ ಮಾಡ್ತೀರಾ ಅಂತ ಗೊತ್ತು. ಫಸ್ಟ್ ಬಿಡಿ ನನ್ನ. ಹೇಳ್ದಷ್ಟು ಅತಿ ಮಾಡ್ತೀರಲ್ಲ, ಬಿಡ್ರಿ ನನ್ನ. ಸರಿ ಆಯ್ತು, ಬಿಡ್ತೀನಿ. ಹೋಗು, ಟ್ಯಾಬ್ಲೆಟ್ಸ್ ತಗೊಂಡು ಆರಾಮಾಗಿ ಮಲ್ಕೊ. ನಾಳೆ ಓದ್ಕೊಂಡಿವಂತೆ, ಓಕೆ? ಇವಾಗ ಏನ್ ಓದ್ಕೊಳೋದ್ ಬೇಡ. ಮತ್ತೆ ಬೆಳಿಗ್ಗೆ ನಾನು ಕಾಲೇಜ್ಗೆ ಹೋಗ್ಬೇಕು ನಿಸರ್ಗ. ನೀನ್ ಮನೇಲಿ ಆರಾಮಾಗಿ ಓದ್ಕೊ. ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ, ಓಕೆ? ಸರಿ ಆಯ್ತು. ಮತ್ತೆ ಬಾ, ಬೇಗ ಟ್ಯಾಬ್ಲೆಟ್ಸ್ ತಗೊಂಡು ಮಲ್ಕೊಳ್ಳೋಣ. ನೋಡಿ, ನೀವಿಲ್ಲಿ ಮಲ್ಗೋದ್ ಬೇಡ, ನೀವು ಬೇರೆ ರೂಮಲ್ಲಿ ಮಲ್ಕೊಳ್ಳಿ. ಅಬ್ಬಾ, ಏನೋ ರೂಮ್ ಖಾಲಿ ಮಾಡಿಸ್ತಾ ಇದ್ಯಾ? ನೋಡು ನಿಸರ್ಗ, ಸುಮ್ನೆ ಟಾರ್ಚರ್ ಮಾಡ್ಬೇಡ. ನನ್ನ ರೂಮಲ್ಲೇ ನನ್ನ ಜಾಗದಲ್ಲೇ ಮಲಗೋದು. ಹೇಳಿದ ಅರ್ಥ ಮಾಡ್ಕೊಳ್ಳಿ. ನಾನಿರೋ ಪರಿಸ್ಥಿತಿಯಲ್ಲಿ ನೀವು, ನಂಗೊಂಥರ ಭಯ ಆಗುತ್ತಪ್ಪ. ನಿಸರ್ಗ, ಸಾರಿ ಕಣೆ, ರಿಯಲಿ ಸಾರಿ. ಏನೋ ಎಕ್ಸೈಟ್ಮೆಂಟ್ ಆ ಥರ ನಡ್ಕೊಂಡೆ ಅಷ್ಟೇ. ಆ ಥರ ಎಲ್ಲ ನಡ್ಕೊಳಲ್ಲ, ಓಕೆ? ಅದು ಹಾಗಲ್ಲ ರೀ, ಮತ್ತೆ ಯಾಕೆ ಅಂತ ಅಷ್ಟೇ. ನೋಡು, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನಾನು ಕೇರ್ಫುಲ್ ಆಗಿರ್ತೀನಿ, ಓಕೆ? ನೀನ್ ಆರಾಮಾಗಿ ಮಲ್ಕೋ. ಅಯ್ಯೋ, ಬೇಜಾರ್ ಮಾಡದ್ನಾ? ಇವ್ರಿಗೇನಾದ್ರೂ ಬೇಜಾರಾಯ್ತಾ? ಇಲ್ವಲ್ಲ, ಯಾಕೆ ಹೊರಟೋದ್ರು? ಹೇ ನಿಸರ್ಗ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಯಾಕೆ ಇಲ್ಲಿ ಈ ತರ ನಿಂತಿದ್ಯಾ? ರೀ, ನನ್ನಿಂದ ಬೇಜಾರಾಯ್ತಾ? ಮತ್ತೆ ನೀವು ದೂರ ಇರಿ ಅಂದಿದ್ದಕ್ಕೆ ಏನಾದ್ರು ಕೋಪ ಮಾಡ್ಕೊಂಡ್ರಾ? ಅಯ್ಯೋ ಬಂಗಾರಿ, ಯಾಕೆ ಹಂಗ ಅನ್ಕೋತೀಯ ನೀನು? ನೀನ್ ಯೋಚನೆ ಮಾಡಿದ್ದು ಸರಿನೇ. ಆದ್ರೆ ನೀನ್ ಅನ್ಕೊಂಡಿರೋ ಅಷ್ಟು ಕೆಟ್ಟದಾಗಿರಲ್ಲ, ಓಕೆ? ನನಗೇನ್ ಬೇಜಾರಾಗಿಲ್ಲ. ಡೋಂಟ್ ವರಿ. ಹೋಗು, ಟ್ಯಾಬ್ಲೆಟ್ಸ್ ತಗೊಂಡು ಆರಾಮಾಗಿ ರೆಸ್ಟ್ ಮಾಡು. ಯಾಕೆ ಮನ್ಸಲ್ಲಿ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಏನ್ ಮಾಡ್ಲಿರಣ, ನನ್ ಜೀವನನೇ ಹಾಳು ಮಾಡಿ ಆ ಸಿದ್ಧಾರ್ಥ ನೋಡ್ದಲ್ಲ ಇವತ್ತು ರೆಸ್ಟೋರೆಂಟ್ ಅಲ್ಲಿ ಹೇಗೆ ಹೆಂಡತಿ ಜೊತೆ ಕಿಸ ಅಂತ ಕಿಸಿಕ್ತಾ ಇದ್ದ ಅಂತ. ಡೋಂಟ್ ವರಿ ಬೇಬಿ, ನೀನ್ ಹೇಳು, ಅವ್ನ್ ನೀವತ್ತೆ ಮುಗಿಸ್ಬಿಡ್ತೀನಿ. ಬೇಡರಣ, ಅವನ್ನ ಮುಗಿಸ್ಬಿಟ್ರೆ ನಮ್ಗೇನು ಉಪಯೋಗ ಇಲ್ಲ. ನೋಡ್ತೀನಿ, ಯೋಚನೆ ಮಾಡಿ ಹೇಳ್ತೀನಿ. ನೀನ್ ಹೀಗೆ ಯೋಚನೆ ಮಾಡ್ತಾ ಇದ್ರೆ ಅವನ ಹೆಂಡತಿ ಮಕ್ಕಳು ಅಂತ ಸುಖವಾಗಿರ್ತಾನೆ. ನೀನ್ ಈ ತರ ಸಾಯ್ತಾ ಇರ್ಬೇಕಷ್ಟೇ. ಏನೋ ಒಂದು ಕಷ್ಟಪಟ್ಟು ಆರಿನ ಬುಟ್ಟಿಗೆ ಹಾಕೊಂಡಿದ್ದೆ, ಅದನ್ನು ಕೈ ತಪ್ಪಿಸ್ಬಿಟ್ಟೆ ಸಿದ್ಧಾರ್ಥ್. ನನಗೊಂದು ಗತಿ ಕಾಣಿಸ್ದೆ ಬಿಡಲ್ಲ ನಾನು. ರಾಣ, ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡೋಣ. ಐಡಿಯಾನಾ? ಅದೇನ್ ಹೇಳಿ ಬೇಬಿ, ಮಾಡೇ ಬಿಡೋಣ. ಏನ್ ಹೇಳು, ಆ ಯಾರಿನ್ನ ಎತ್ತು ಬಿಡೋಣ. ಸುಮ್ನಿರ, ಯಾವಾಗ್ಲೂ ಅವ್ರನ್ನ ಇವ್ರನ್ನ ಸಾಯಿಸೋದ್ರಲ್ಲೇ ಇರ್ತೀಯ. ಬುದ್ಧಿ ಉಪಯೋಗಿಸು. ಸಾಯಿಸಿ ಏನ್ ಮಾಡ್ತೀಯ? ಸಾಯಿಸಿದ್ಮೇಲೆ ಜೈಲಿಗೆ ಹೋಗ್ಬೇಕಷ್ಟೇ. ಜೈಲಿಗೂ ಹೋಗ್ಬಾರ್ದು, ಅವ್ನ್ ಸಾಯ್ಲೂಬಾರ್ದು. ಆತರ ಒಂದು ಪ್ಲಾನ್ ಮಾಡು. ನಮ್ಗೆ ಅವ್ರ ಮನೆಯಲ್ಲಿ ಅರ್ಧ ಆಸ್ತಿ ಆದ್ರೂ ಬರ್ಲೇಬೇಕು. ಹೇಳು ಬೇಬಿ, ನೀನ್ ಹೆಂಗ್ ಹೇಳಿದ್ರೆ ಹಂಗೆ. ನಾಳೆ ಸಿದ್ಧಾರ್ಥ್ ಕಾಲೇಜಿಗೆ ಬರ್ತಾನೆ ಅಲ್ವಾ? ಹಾ, ಬರ್ದೇ ಎಲ್ಲೋಗ್ತಾನೆ. ನಾಳೆ ಯಾವ ಹಾಲಿಡೇನೂ ಇಲ್ಲ, ಬಂದೇ ಬರ್ತಾನೆ. ರಾಣ, ನಿಮ್ಗ ಕಾಲೇಜಲ್ಲಿ ಯಾರಾದ್ರೂ ಗೊತ್ತಿರೋರು ಇದ್ದಾರಾ? ಆ ಕಾಲೇಜಲ್ಲಿ ಯಾರೋ ಗೊತ್ತಿರೋರು ಇಲ್ಲ ಕಣೆ. ಓಲ್ಡ್ ಸ್ಟೂಡೆಂಟ್ ಇದ್ದಾನೆ, ಆದ್ರೆ ಅವ್ನು ಇವಾಗ ಕಾಲೇಜ್ಗೆ ಹೋಗ್ತಿಲ್ವಲ್ಲ. ರಾಣ, ಅಷ್ಟೇ ಸಾಕು. ಅವ್ನಿಗೆ ಕಾಲೇಜ್ ಬಗ್ಗೆ ಗೊತ್ತಿದ್ರೆ ಸಾಕು. ನೋಡೋಣ, ನಾಳೆ ನಾನ್ ಮಾಡೋ ಪ್ಲಾನ್ಗೆ ಅವ್ನ ಜೀವನನೇ ಉಲ್ಟಾ ಪಲ್ಟಾ ಹೋಗುತ್ತೆ. ಅದೇನ್ ಬೇಬಿ, ಹೇಳು ಐಡಿಯಾ ಬೇಗ. ಏನಿಲ್ಲ ರಾಣ, ಅದೇನಂದ್ರೆ ಇಷ್ಟೇ ರಾಣ. ಹೆಂಗಿದೆ ಪ್ಲಾನು? ವಾಹ್ ವಾಹ್ ಬೇಬಿ, ನಿನ್ ಪ್ಲಾನ್ ಎಕ್ಸಲೆಂಟ್. ಆದ್ರೆ ಇದು ವರ್ಕೌಟ್ ಆಗುತ್ತೆ ಅಂತೀಯಾ? ಹಾಗೆ ಆಗುತ್ತೆ ರಾಣ. ಆ ಸಿದ್ಧಾರ್ಥ್ ಗತಿ ಕಾಣಿಸೋದೇ ನಾನ್ ಬಿಡೋದಿಲ್ಲ. ಹೇಗೋ ನಾನು ಅವ್ರಿಗೆ ಚೆನ್ನಾಗಿರ್ತಿದ್ವಿ. ಅವನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡು ಆಮೇಲೆ ಅವ್ನಿಗೊಂದು ಗತಿ ಕಾಣಿಸೋಣ ಅಂತಿದ್ದೆ. ಅಷ್ಟರಲ್ಲಿ ಇವನ್ ಬಂದೆಲ್ಲ ಹಾಳು ಮಾಡ್ಬಿಟ್ಟ. ಅದಕ್ಕೆ ಫಸ್ಟ್ ಈ ಸಿದ್ಧಾರ್ಥ್ ಜೀವನನೇ ಹಾಳು ಮಾಡಿದ್ರೆ. ನಾವು ಬೀಸೋ ಬಲೆಗೆ ಈ ಸಿದ್ಧಾರ್ಥ್ ಅಷ್ಟು ಈಸಿಯಾಗಿ ಬೀಳ್ತಾನೆ ಅನ್ಕೋತಿಯಾ? ಯಾಕೆ ಬೀಳಲ್ಲ? ಅವನದೊಂದೇ ಒಂದು ವೀಕ್ನೆಸ್ ಏನ್ ಗೊತ್ತಾ? ಅವ್ನ್ಗೆ ಯಾವ ವೀಕ್ನೆಸ್ ಇದೆ ಬೇಬಿ? ಅವ್ನ್ಗೆ ಯಾವ ವೀಕ್ನೆಸ್ ಇಲ್ಲ. ನೀನ್ ಅನ್ಕೊಂಡಿರೋದು ಅಷ್ಟೇ ರಾಣ. ಅವನ ವೀಕ್ನೆಸ್ ಒಂದಿದೆ. ಅವ್ನ ಸ್ಟೂಡೆಂಟ್ಸ್ ಅವನ ವೀಕ್ನೆಸ್. ಯಾರಾದ್ರೂ ಕಷ್ಟ ಅಂತ ಮುಂದೆ ಹೋದ್ರೆ ಸುಮ್ನಿರಲ್ಲ, ಸಹಾಯ ಮಾಡೇ ಮಾಡ್ತಾನೆ. ಅವನ್ ಮಾಡೋ ಸಹಾಯನೇ ಅವನು ಮುಳುವಾಗುತ್ತೆ ನಾಳೆ. ಬೇಬಿ, ಅವ್ನ್ಗೆ ಏನಾದ್ರು ಡೌಟ್ ಬಂದ್ರೆ? ನೀನ್ ಯಾವ ಹುಡುಗ ನೋಡ್ಕಿಟ್ಟಿದ್ಯೋ ಅವ್ನ್ ಬಾಯೇ ಬಿಡಬಾರ್ದು. ಆ ತರ ಟ್ರೈನಿಂಗ್ ಕೊಡು. ಅಕಸ್ಮಾತ್ ಸಿಗಾಕೊಂಡ್ರು ಅವನ್ನ ಜೈಲಿಂದ ಕರ್ಕೊಂಡ್ಬರೋ ಕೆಲಸ ನಂದು, ಓಕೆ? ಓಕೆ ಬೇಬಿ, ಇಷ್ಟು ಭರವಸೆ ಕೊಟ್ಟಲ್ಲ, ಅಷ್ಟೇ ಸಾಕು. ನಾಳೆನೆ ನೀನ್ ಅನ್ಕೊಂಡಿದ್ ಕೆಲಸ ಆಯ್ತು ಅನ್ಕೋ. ಅಣ್ಣ, ಅಣ್ಣ, ಎಲ್ಲೋದ್ರು ಬೆಳಗ್ಗೆನೆ? ಸಿದ್ದು, ಸಿದ್ದು. ಅಲ್ಲ, ಏನ್ ಕರ್ದಂಗಾಯ್ತು? ಕರ್ದ ನೀನು? ಅಣ್ಣ, ಅದು ರಾತ್ರಿ ಬರೋದು ಲೇಟ್ ಆಗೋಯ್ತು, ಹಾಗಾಗಿ ನಿನ್ನ ಮಾತಾಡ್ಸಕ್ ಆಗ್ಲಿಲ್ಲ. ಏನಿಲ್ಲ, ಫಾರ್ಮ್ ಹತ್ರ ಹೋಗ್ಬೇಕಾಗಿತ್ತು. ದ್ಯಾಮಣ್ಣ ಫೋನ್ ಮಾಡಿದ್ರು. ಯಾಕೆ ನಿಮ್ ಫೋನ್ ಕನೆಕ್ಟ್ ಆಗ್ತಿಲ್ವಾ? ನನ್ ಫೋನಾ? ಅಯ್ಯೋ, ಸೈಲೆಂಟ್ ಅಲ್ಲಿ ಏನಾದ್ರು ಇಟ್ಟಿದ್ನೇನೋ, ಮೇ ಬಿ. ಹೌದಾ, ಸರಿ ಅಣ್ಣ, ಆಯ್ತು. ಅದೇನೋ ಚೆಕ್ ಮಾಡಿ ಫೋನು. ದ್ಯಾಮಣ್ಣ ಫೋನ್ ಮಾಡಿದ್ರು ಬೆಳಗ್ಗೆ. ಎಲ್ಲ ಏನೋ ಅಡಿಕೆ ಕೀಳ್ಸವ್ರಂತೆ, ಅಡಿಕೆಕಾಯಿ. ಅದನ್ನೆಲ್ಲ ಲೋಡ್ ಮಾಡ್ಸಿದೀವಿ, ಒಂದ್ಸಲ ಬಂದು ಚೆಕ್ ಮಾಡ್ಕೊಳ್ರಿ ಅಂದ್ರು. ಹೋಗ್ತೀಯಾ ಹೆಂಗೆ? ಹೋಗ್ತೀನಿ ಸಿದ್ದು, ಹೋಗಿಲ್ಲ ಅಂದ್ರೆ ಹೆಂಗ್ ಹೇಳು? ಇವಾಗ ಟಿಫನ್ ಮಾಡ್ಕೊಂಡು ಹೊರಟೆ. ಫೋನ್ ಆನ್ ಅಲ್ಲಿ ಇರ್ಲಿಲ್ಲ, ಪಾಪ ಎಷ್ಟೊತ್ತು ಮಾಡಿದ್ನು ಏನೋ ದ್ಯಾಮಣ್ಣ. ಇವಾಗ ಹೋಗಿ ನೋಡ್ತೀನಿ. ಸರಿ ಅಣ್ಣ, ಆಯ್ತು. ನಾನ್ ನಿನ್ ಬರ್ತೀನಿ. ಸಿದ್ದು, ಟಿಫನ್ ಮಾಡ್ಕೊಂಡು ಹೋಗು. ಪರವಾಗಿಲ್ಲ, ಅದ್ಗೆ ಟಿಫನ್ ಅಲ್ಲೇ ಮಾಡ್ಕೋತೀನಿ. ಮತ್ತೆ ನಿಸರ್ಗ ಇನ್ನೂ ಎದ್ದಿಲ್ಲ.
ನಾನೇ ಬೇಕಂತ ಎಬ್ಬರಿಸಿಲ್ಲ, ಲೇಟ್ ಆಯ್ತು ರಾತ್ರಿ ಬರೋದು. ಸೊ ಮಲಗ್ಲಿ. ಇವತ್ತು ನಾಳೆ ಸ್ಟಡಿ ಹಾಲಿಡೇಸ್ ಇದೆ ಅವಳಿಗೆ, ಓದ್ಕೋತಾಳೆ. ಮತ್ತೆ ನಿಮ್ಗೆ ಏನಾದ್ರು ಸಹಾಯ ಬೇಕಂದ್ರೆ ಕೇಳಿ, ಮಾಡ್ತಾಳೆ. ಪರವಾಗಿಲ್ಲ ಸಿದ್ದು, ಓದ್ಕೊಂಡ್ಲಿ, ಆರಾಮಾಗಿ ಎಕ್ಸಾಮ್ ಬರೀಲಿ. ನನಗ್ ಸಹಾಯ ಮಾಡೋದೇನಿದೆ ಬಿಡು. ಸಾರಿ ಅದ್ಗೆ, ಮನೆ ಜವಾಬ್ದಾರಿ ಎಲ್ಲ ನೀವೇ ತಗೊಂಡು ಎಲ್ಲ ನಿಭಾಯಿಸ್ತಾ ಇದ್ದೀರಾ. ನಿಸರ್ಗ ಎಕ್ಸಾಮ್ ಅಂತ ಅದ್ರಲ್ಲಿ ಬಿಸಿ ಆಗಿದ್ದಾಳೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಅಯ್ಯೋ, ಇದೇನ್ ಸಿದ್ದು, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರಾ? ಅಲ್ಲ, ನಾವೆಲ್ಲ ಒಂದೇ ಮನೆಯವರು. ಒಬ್ರಿಗೊಬ್ರು ನೋಡ್ಕೊಂಡು ಸಹಾಯ ಮಾಡ್ಕೊಂಡು ಮನೆ ನಡೆಸ್ಬೇಕು ಬಿಟ್ರೆ ಥ್ಯಾಂಕ್ಸ್ ಹೇಳ್ಕೊಂಡು ಸಾರಿ ಕೇಳ್ಕೊಂಡಿದ್ರೆ ಆಗುತ್ತಾ ಹೇಳು? ಈ ನಿಮ್ ದೊಡ್ಡ ಗುಣನೇ ಅದಕ್ಕೆ ನಮ್ಮನೆ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ. ಥ್ಯಾಂಕ್ಸ್ ಅಣ್ಣ. ಅಮ್ಮ ಆದ್ಮೇಲೆ ಅತ್ತಿಗೆ ಕೂಡ ಅಮ್ಮನ ತರ ಎಲ್ಲ ನಿಭಾಯಿಸ್ತಾರೆ. ಇದಕ್ಕಿಂತ ಇನ್ನು ಖುಷಿ ಏನ್ ಬೇಕು ಹೇಳಿ. ಅಣ್ಣ, ಅತ್ತಿಗೆನ್ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೋ ಪ್ಲೀಸ್. ಅವ್ರಿಗೆ ಯಾವ್ದೇ ರೀತಿ ಕುಂದು ಕೊರತೆ ಬರ್ದಂಗ್ ನೋಡ್ಕೋಬೇಕು ನೀನು. ನೀನೇ ಅವ್ರಿಗೆಲ್ಲ. ನಾನ್ ನಿಮ್ ಅತ್ತಿಗೆನ್ ನೋಡ್ಕೋತೀನಪ್ಪ. ನೀನು ಅಷ್ಟೇ. ನಿಸರ್ಗ ಜೊತೆ ಸುಮ್ಮನೆ ಜಗಳ ಮಾಡ್ಬೇಡ. ಆ ಹುಡುಗಿ ಇನ್ನ ಚಿಕ್ಕದು, ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು. ಎಲ್ಲದಕ್ಕೂ ಮೊಂಡಾಟ ಹಿಡಿಬೇಡ ನೀನು. ನಂದೇ ಕರೆಕ್ಟು, ನಾನೇ ಕರೆಕ್ಟ್ ಆಗಿರ್ತೀನಿ ಅಂತ ಇದ್ ಮಾಡ್ತೀಯ ನೀನು. ನಿನ್ ಡಿಸಿಪ್ಲಿನ್ ಎಲ್ಲ ಸ್ವಲ್ಪ ಕಡಿಮೆ ಮಾಡು. ಹೆಂಡತಿ ಜೊತೆ ಸ್ವಲ್ಪ ಕ್ಯಾಶುವಲ್ ಆಗಿ ಇರೋದ್ ನೋಡು. ಸರಿ ಅಣ್ಣ, ನನಗೂ ಅನ್ನಿಸ್ತಾ ಇದೆ ಒಂದೊಂದ್ಸಲ ನಾನು ಓವರ್ ಥಿಂಕಿಂಗ್ ಮಾಡ್ಬಿಡ್ತೀನಿ ಅಂತ. ಇನ್ಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀನಿ ಅಣ್ಣ. ಸರಿ ಅಣ್ಣ, ಆಯ್ತು, ಟೈಮ್ ಆಗುತ್ತೆ, ನಾನು ನೋಡ್ತೀನಿ. ಸರಿ ಸಿದ್ದು, ಹುಷಾರು. ಸ್ವಲ್ಪ ಕೋಪ ಜಾಸ್ತಿ ಬಿಟ್ರೆ ಇನ್ನು ಉಳ್ದಂಗಿಲ್ಲ ನಮ್ ಸಿದ್ದು ಅಪ್ರಂಜಿ. ಗುಡ್ ಮಾರ್ನಿಂಗ್ ಸರ್. ಸಿದ್ಧಾರ್ಥ್, ಕಮಾನ್ ಕಮಾನ್, ಬನ್ನಿ ಕುತ್ಕೋ ಬನ್ನಿ. ಸಿದ್ಧಾರ್ಥ್, ಏನು ನಿನ್ಗೆ ಮತ್ತೆ ಆದಿತ್ಯಗ್ ಸಮಸ್ಯೆ? ವಾಟ್? ಆದಿತ್ಯಗ? ಅಲ್ಲ, ಏನ್ ಸಮಸ್ಯೆ? ಏನಾಯ್ತು? ಯಾಕೆ ಪದ್ಮನಾಭ್ ಸರ್ ಅವ್ರ ಬಗ್ಗೆ ಇವಾಗ ಏನು ಕೇಳ್ತಾ ಇದ್ದೀರಾ? ನಥಿಂಗ್ ಸಿದ್ಧಾರ್ಥ್. ಅದಿತಿ ಇನ್ಮೇಲೆ ಕಾಲೇಜಿಗೆ ಬರಲ್ಲ ಅಂತಿದ್ದಾಳೆ. ಸೊ ಅದಕ್ಕೆ ನಾನೇನ್ ಮಾಡ್ಲಿ ಸರ್? ನನ್ನಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಹೌದು ಸಿದ್ಧಾರ್ಥ್, ಕಾಮನ್ ಆಗಿ ನೀವು ಅವ್ರ ಮೇಲೆ ತುಂಬಾ ರೇಗ್ತಾ ಇರ್ತೀರಂತೆ, ಸಣ್ಣ ಪುಟ್ಟದಕ್ಕೂ ಜಗಳ ಮಾಡ್ತೀರಂತೆ. ಅಲ್ಲ, ಯಾಕೆ ಆತರ ಮಾಡ್ತೀರಾ? ಅವರು ನಿಮ್ಗೆ ಕೊಲಿಗೆ ತಾನೆ. ಯಾವ ತರ ಇರ್ಬೇಕು ಅಂತ ನಿಮಗ್ ಗೊತ್ತಾಗಲ್ವಾ ಸಿದ್ಧಾರ್ಥ್? ನೋಡಿ ಸಿದ್ಧಾರ್ಥ್, ಎಲ್ಲದಕ್ಕೂ ಲಿಮಿಟ್ಸ್ ಇರುತ್ತೆ. ನಿಮ್ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಡಿ. ಅಲ್ಲ, ಇದು ಕಾಲೇಜ್ ಅಲ್ವಾ? ಏನ್ ನಾರ್ಮಲ್ ಆಗಿ ಡೌಟ್ಸ್ ಅದು ಇದು ಕೇಳೋದಿದ್ದೇ ಇರುತ್ತೆ. ಹಾಗಂತ ನೀವು ಅವ್ರ ಮೇಲೆ ರೇಗಾಡ್ತೀರಾ? ಸರ್ ಪ್ಲೀಸ್, ಫಸ್ಟ್ ಏನಾಯ್ತು ಅಂತ ಹೇಳಿ. ಅಲ್ಲ, ನಾನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅವರು ಆದಿತ್ಯ ಅವರೇ ಬಂದು ಮಾತಾಡ್ಸೋದು. ಆಮೇಲೆ ಇನ್ನ ಒಂದು ವಿಚಾರ, ಅವ್ರು ಯಾವತ್ತೂ ನನ್ನ ಯಾವ ಡೌಟ್ಸ್ ಕೇಳಿಲ್ಲ ಸರ್. ವಾಟ್? ನಿಮ್ಮ ಡೌಟ್ಸ್ ಕೇಳಿಲ್ವಾ? ಮತ್ತೆ ಮೊನ್ನೆ ಬಂದಾಗ ಏನೋ ಮಾತಾಡ್ಬೇಕಾದ್ರೆ ನೀವು ತುಂಬಾ ಬೈದ್ರಂತೆ, ಗೆಟ್ ಔಟ್ ಅಂದ್ರಂತೆ. ಯಾಕೆ ಸಿದ್ಧಾರ್ಥ್ ಹಿಂಗ್ ಮಾಡ್ತೀರಾ? ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ಸಿದ್ಧಾರ್ಥ್. ಸಿದ್ಧಾರ್ಥ್, ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೀವು ಜಾಸ್ತಿ ಕೋಪ ಮಾಡ್ಕೋತೀರಾ. ಸರ್, ನನ್ನೇ ಯಾಕೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದೀರಾ? ಓಕೆ, ಐ ನೋ ನನ್ ಕೋಪ ಬರುತ್ತೆ. ಕೋಪದಲ್ಲಿ ಏನೇನೋ ಮಾತಾಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂತ ನಾನು ಆದಿತ್ಯ ಅವ್ರಿಗೆ ಏನು ಹೇಳಿಲ್ವಲ್ಲ. ಮತ್ತೆ ಇನ್ನೊಂದು ವಿಚಾರ ಸರ್, ನನ್ ಪರ್ಸನಲ್ ಮ್ಯಾಟ್ರಿಗೆ ಯಾರಾದ್ರೂ ಕೈ ಹಾಕಿದ್ರೆ ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಸೊ ಮೊನ್ನೆ ಆಗಿದ್ದು ಅದೇನೆ. ಅವ್ರು ಬಂದು ನನ್ ಪರ್ಸನಲ್ ಮ್ಯಾಟರ್ ಎಲ್ಲ ಯಾಕೆ ಮಾತಾಡ್ತಾರೆ? ನೀವೇ ಹೇಳಿ. ಏನು ಪರ್ಸನಲ್ ಮ್ಯಾಟ್ರು? ಅಂದ್ರೆ ನಿಮ್ ಪರ್ಸನಲ್ ಮ್ಯಾಟ್ರು ಅವ್ರು ಮಾತಾಡಿದ್ರ? ಮತ್ತೆ ಆದಿತ್ಯ ಹೇಳಿದ್ರು ಏನೋ ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದೆ, ಸುಮ್ನೆ ಬೈತಾರೆ ಅಂತ. ಸರ್ ಪ್ಲೀಸ್, ಡೌಟ್ ಇದ್ರೆ ನಾನೇ ಕ್ಲಿಯರ್ ಮಾಡ್ತೀನಲ್ವಾ? ಯಾರಿಗಾದ್ರೂ ಆತರ ವಾಪಸ್ ಕಳಿಸ್ತೀನ ಡೌಟ್ ಕ್ಲಿಯರ್ ಮಾಡ್ದಂಗೆ? ನನ್ ಪರ್ಸನಲ್ ವಿಚಾರಕ್ಕೆ ಬಂದಿದ್ದಕ್ಕೆ ನಾನು ಆತರ ಬೈದಿದ್ದು. ಇದರಲ್ಲಿ ನಂದೇನ್ ತಪ್ಪಿಲ್ಲ ಸರ್. ಓಕೆ ಓಕೆ ಸಿದ್ಧಾರ್ಥ್, ಕೂಲ್ ಡೌನ್, ಕಾಮ್ ಡೌನ್, ಪರವಾಗಿಲ್ಲ ಬಿಡಿ. ಇನ್ನೇನ್ ಬರ್ತಾರೆ ಬಿಡಿ, ನೋಡೋಣ. ಇಲ್ಲಾಂದ್ರೆ ಅವ್ರಿಗೇನು ಬೇರೆ ಕಾಲೇಜ್ ಸಿಗೋದೇ ಇಲ್ವಾ? ನೋಡಿ ಸಿದ್ಧಾರ್ಥ್, ಆದಿತ್ಯ ಅಂತ ಲೆಕ್ಚರ್ ಅನ್ನ ಕಳ್ಕೊಂಡ್ರು ಪರವಾಗಿಲ್ಲ, ನಿಮ್ಮಂತ ಲೆಕ್ಚರ್ ಅನ್ನ ಕಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಸಿದ್ಧಾರ್ಥ್. ಸೊ ನೀವು ಸ್ವಲ್ಪ ನಿಮ್ ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದಲ್ವಾ? ಓಕೆ ಸಿದ್ಧಾರ್ಥ್, ನೋಡಿ ಸ್ವಲ್ಪ ಹುಷಾರಾಗಿರಿ. ಛೆ, ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಅಲ್ಲ, ಮಾಡದೇ ಇರೋ ತಪ್ಪಿಗೆಲ್ಲ ನಾನೇ ಕ್ಷಮೆ ಕೇಳಲಿ? ಈ ಆದಿತ್ಯ ಸಿಕ್ಕಿದ್ರೆ ನನ್ನ ಕೈಗೆ. ಗುಡ್ ಮಾರ್ನಿಂಗ್ ಸರ್, ತಗೊಳ್ಳಿ ಜ್ಯೂಸ್. ಸರ್, ಅದು ನಿಮ್ಮನ್ನ ಹುಡ್ಕೊಂಡು ಯಾರೋ ಸ್ಟೂಡೆಂಟ್ ಬಂದಿದ್ದಾರೆ. ಏನು ಸ್ಟೂಡೆಂಟಾ? ಯಾರಿದು ಎಕ್ಸಾಮ್ ಟೈಮಲ್ಲಿ ಓದ್ಕೊಂಡ್ ಬಿಟ್ಟು? ಸರಿ, ಒಳಗಡೆ ಕರೀರಿ. ಓಕೆ ಸರ್, ಕರಿತೀನಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಯಾರು ನೀನು? ನಿನ್ನ ಯಾವತ್ತೂ ನಮ್ ಕ್ಯಾಂಪಸ್ ಅಲ್ಲಿ ನೋಡೇ ಇಲ್ವಲ್ಲ. ಮತ್ತೆ ನೀನ್ ನೋಡೋಕೊಳ್ಳೆ ರೌಡಿ ತರ ಕಾಣಿಸ್ತಾ ಇದೆಯಾ? ನೀನ್ ಸ್ಟೂಡೆಂಟಾ? ಸರ್, ನಾನ್ ರೌಡಿ ಅಲ್ಲ, ನನ್ ಬಾಡಿ ಆತರ ಇದೆ ಅಷ್ಟೇ. ಏನ್ ಮಾಡ್ಲಿ ಹೇಳಿ? ನಾನು ಈ ಕಾಲೇಜಲ್ಲಿ ಓಲ್ಡ್ ಸ್ಟೂಡೆಂಟ್ ಸರ್. ಇಲ್ಲಾಂದ್ರೆ ನಮ್ಮನ್ನ ಒಳಕ್ಕೆ ಸುಮ್ಮನೆ ಬಿಡ್ತಾರಾ? ಸರಿ ಸರಿ, ಏನ್ ಕೆಲ್ಸ? ಅಲ್ಲ, ಇನ್ ನನ್ನ ಯಾಕೆ ಮೀಟ್ ಮಾಡಕ್ ಬಂದಿದ್ಯಾ? ಸರ್, ಆಕ್ಚುಲಿ ನನ್ ಫೈನಲ್ ಇಯರ್ ಅಲ್ಲಿ 2 ಸಬ್ಜೆಕ್ಟ್ ಬ್ಯಾಕ್ ಡ್ರಾಪ್ ಆಗಿದೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಓ ಹೌದಾ? ಅಲ್ಲ, ಗಮನ ಕೊಟ್ಟು ಓದಿದಿದ್ರೆ ಒಂದೇ ಸರಿ ಪಾಸ್ ಮಾಡ್ಕೋಬಹುದಾಗಿತ್ತು. ಯಾಕೆ ಆತರ ಮಾಡ್ಕೊಂಡ್ರಿ? ಓಕೆ ಓಕೆ, ಇವಾಗ ನನ್ನಿಂದ ಏನಾದ್ರು ಸಹಾಯ ಬೇಕಾ? ಹೌದು ಸರ್, ಖಂಡಿತವಾಗ್ಲೂ ನಿಮ್ ಸಹಾಯ ಬೇಕೇ ಬೇಕು. ಹೇಳಿ, ಯಾವ ತರ ಸಹಾಯ ಆಗ್ಬೇಕು? ಅಂದ್ರೆ ಮತ್ತೆ ಕಾಲೇಜ್ಗೆ ರೀಜಾಯ್ನ್ ಆಗ್ತೀರಾ? ಇಲ್ಲ ಸರ್, ಕಾಲೇಜ್ಗೆ ರೀಜಾಯ್ನ್ ಎಲ್ಲ ಆಗಲ್ಲ. ನಿಮ್ಮ ಹತ್ರ ಟ್ಯೂಷನ್ ಕ್ಲಾಸ್ಗೆ ಬರೋಣ ಅಂತಿದ್ದೀನಿ. ಏನು ಟ್ಯೂಷನ್ ಕ್ಲಾಸ್ಗ? ನಾನ್ ಟ್ಯೂಷನ್ಸ್ ಎಲ್ಲ ಮಾಡೋದಿಲ್ಲಪ್ಪ. ಏನಾದ್ರು ಡೌಟ್ ಇದ್ರೆ ಕೇಳು, ಕ್ಲಿಯರ್ ಮಾಡ್ತೀನಿ. ಬೇರೆ ಯಾವ ತರ ಆದ್ರೂ ಸಹಾಯ ಇದ್ರೆ ಕೇಳು, ಮಾಡ್ತೀನಿ. ಸ್ಟೂಡೆಂಟ್ಸ್ಗೆ ಅಂದ್ರೆ ನಾನು ಹಿಂದೇಟ್ ಹಾಕೋದೇ ಇಲ್ಲ. ಓಕೆ? ಮತ್ತೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಏನಾದ್ರು ಮಾಡಿಸ್ಕೊಡ್ಬೇಕಾ ಹೇಳು, ನಿನ್ಗೆ ಅದ್ರ ಬಗ್ಗೆ ಎಲ್ಲ ಸಹಾಯ ಮಾಡ್ತೀನಿ. ಅದು ಬಿಟ್ಟು ಟ್ಯೂಷನ್ ಎಲ್ಲ ಮಾಡೋದಿಲ್ಲ.
ಸರ್, ಹೇಗಿದ್ರು ನೀವು ತುಂಬಾ ಪವರ್ಫುಲ್ ಅಂತ ಗೊತ್ತು. ಇಡೀ ಕಾಲೇಜೇ ನಿಮ್ ಬಗ್ಗೆ ಮಾತಾಡುತ್ತೆ. ಹೇಗಾದ್ರೂ ಮಾಡಿ ಆ 2 ಸಬ್ಜೆಕ್ಟ್ ನ ಪಾಸ್ ಮಾಡಿಸ್ಕೊಡ್ರಿ ಸರ್. ಎಷ್ಟು ದುಡ್ಡಾದ್ರೂ ಕೊಡ್ತೀನಿ. ನೋಡು, ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲ, ದುಡ್ಡು ಕೊಟ್ಟು ಪಾಸ್ ಮಾಡೋದಾದ್ರೆ ಏನ್ ಕಾಲೇಜಿಗೆ ಬರ್ಬೇಕು, ಏನ್ ಓದ್ಬೇಕು? ನೋಡಿ, ನಿಮ್ ತರ ಮಕ್ಕಳು ದುಡ್ಡು ಕೊಟ್ಟು ಪಾಸ್ ಮಾಡಿಸ್ಕೊಂಡು ಹೋದ್ರೆ ಈ ಸಮಾಜಕ್ಕೆ ಏನ್ ಕೊಡ್ತೀರಾ ನೀವು? ಸರ್ ಪ್ಲೀಸ್ ಕೋಪ ಮಾಡ್ಕೊಂಬೇಡಿ. ಆಮೇಲೆ ಟೆನ್ಷನ್ ಆಗಿ BP ರೈಸ್ ಆಗಿ ತಲೆ ಸುತ್ತು ಬೀಳ್ತೀರಾ. ವಾಟ್? ಏನ್ ಹೇಳ್ತಾ ಇದೀಯ ನೀನು? ಅಲ್ಲ, ಏನ್ ನೀನು? ಫಸ್ಟ್ ಆಫ್ ಆಲ್ ನೀನು ನಮ್ ಕಾಲೇಜ್ ಸ್ಟೂಡೆಂಟೇನಾ? ಅಯ್ಯೋ, ಏನಿದು ತಲೆ ಹಿಂಗ್ ಸುತ್ತಾ ಇದೆಯಲ್ಲ, ಕಣ್ಣೆಲ್ಲ ಮಂಜಾಗ್ತಿದೆ. ಕರೆಕ್ಟಾಗಿ ಕೆಲಸ ಆಗಿದೆ. ಕೊಟ್ಟಿರೋ ಜ್ಯೂಸು ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿದೆ. ಈಗಲೇ ಬಾಸ್ ಫೋನ್ ಮಾಡಿ ಹೇಳ್ಬೇಕು. ಹಲೋ ಬಾಸ್, ಕೆಲಸ ಆಯ್ತು. ಈಗ ಇವನು ತಲೆ ತಿರುಗಿ ಬಿದ್ದೋಗಿದ್ದಾನೆ. ಎಲ್ಲ ಕರ್ಕೊಂಡ್ಬರ್ಬೇಕು, ಬೇಗ ಹೇಳಿ. ಮಯೂರ್ ರೆಸಿಡೆನ್ಸ್ ಹೇಳ್ತಾರ, ಬಂದ್ಬಿಡು. ಕಾರಲ್ಲಿ ಹಾಕೊಂಡ್ ಬಾ. ಯಾರಾದ್ರೂ ಕೇಳಿದ್ರೆ ಹುಷಾರಿಲ್ಲ, ಅವರೇ ಫೋನ್ ಮಾಡಿ ಕಳ್ಸಿದ್ರು ನನ್ನ ಅಂತ ಹೇಳು. ಓಕೆ? ಓಕೆ ಬಾಸ್, ಅದೆಲ್ಲ ನಾನು ನೋಡ್ಕೋತೀನಿ. ಡೋಂಟ್ ವರಿ. ಅರೆ, ಏನಿದು? ಸಿದ್ಧಾರ್ಥ್, ಏನಾಯ್ತು ನಿಮ್ಗೆ? ಯಾರಪ್ಪ ನೀನು? ಅಲ್ಲ, ಸಿದ್ಧಾರ್ಥ್ ಸರ್ಗೆ ಏನಾಯ್ತು? ಯಾಕೆ ಈ ತರ ಮೂರ್ಛೆ ಹೋಗಿದ್ದಾರೆ? ಸರ್, ಅದು ಏನೋ ಗೊತ್ತಿಲ್ಲ. ಸರ್ ಫೋನ್ ಮಾಡಿದ್ರು, ನನಗೆ ಯಾಕೋ ಹುಷಾರಿಲ್ಲ, ಬೇಗ ಬಾ ಅಂತ. ಸೊ ಬಂದಿದ್ದೀನಿ. ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಮೂರ್ಛೆ ಹೋದ್ರು ಸರ್. ಏನೋ, ಏನ್ ಹೇಳ್ತಾ ಇದೀಯ ನೀನು? ಮನೆಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇಡ ಬೇಡ, ಹಾಸ್ಪಿಟಲ್ ಹೋಗೋಣ ನಡಿ, ನಾನು ಬರ್ತೀನಿ. ಸರ್, ಏನ್ ಟೆನ್ಷನ್ ಆಗೋದು ಬೇಡ. ಇವ್ರಿಗೇನೋ BP ಜಾಸ್ತಿ ಆಗಿದೆಯಂತೆ. ಸೊ ಅವ್ರ ವೈಫ್ ಕೂಡ ಹೇಳಿದ್ರು ಮನೆಗೆ ಕರ್ಕೊಂಡ್ ಬನ್ನಿ ಅಂತ. ನಾನು ಇವ್ರಿಗೆ ಚೆನ್ನಾಗಿ ಗೊತ್ತು ಸರ್. ಮತ್ತೆ ನೀವೇನು ಇದ್ ಮಾಡ್ಕೊಂಡ್ಬಿಡಿ. ಓಕೆ, ನಾನು ಕರ್ಕೊಂಡು ಹೋಗ್ತೀನಿ. ಹೌದಾ? ಸರಿನಪ್ಪ, ಹುಷಾರು. ಓಕೆ ಸರ್. ಏನಿದು? ಸಿದ್ಧಾರ್ಥ್ಗೆ BP ನಾ? ಇಷ್ಟು ಚಿಕ್ಕ ವಯಸ್ಸಿಗೆ? ಆ ಹುಡುಗನ ಸರಿಯಾಗಿ ವಿಚಾರಿಸ್ಬೇಕಾಗಿತ್ತಾ? ಇಲ್ಲ ಇಲ್ಲ, ಸಿದ್ಧಾರ್ಥ್ ಅವರು ಫೋನ್ ಮಾಡಿ ಕರ್ಸ್ಕೊಂಡಿದಾರೆ ಅಂದ್ಮೇಲೆ ಅವ್ರ ಕಡೆಯವರೇ ಯಾರೋ ಆಗಿರ್ತಾರೆ.